Hey guys, welcome back to my YouTube channel, Bhavna's Vlogs. Welcome to this vlog, and this is day 3 of Navaratri, and it's my birthday vlog. Welcome to my YouTube channel. ವೆಲ್ಕಮ್ ಟು ದಿಸ್ ವ್ಲಾಗ್. ಆ್ಯಂಡ್ ಇದು ನಿನ್ನೆನೇ ಪೋಸ್ಟ್ ಆಗಿರಬೇಕಿತ್ತು. ನಾನು ತುಂಬ ಬಿಸಿ ಇದ್ದೆ ನಿನ್ನೆ ಇವತ್ತೆಲ್ಲ. ಸೊ ಇವತ್ತೊಂದು ಕೂಡ ಇವತ್ತೇ ಹಾಕ್ತೀನಿ ವೀಡಿಯೋ. ಫಸ್ಟ್ ಹಾಕಿದ್ದಾದಮೇಲೆ ಆ್ಯಂಡ್ ಇದು ಫಸ್ಟು ಥರ್ಡ್ ಡೇದು ಹಾಕ್ಬಿಡೋಣ ಅಂತ ಹಾಕ್ತಾಯಿದ್ದೀನಿ. ಆ್ಯಸ್ ಎಸ್ಟರ್ಡೇ ಇಸ್ ಮೈ ಬರ್ತ್ಡೇ, ನವರಾತ್ರಿ ಥರ್ಡ್ ಡೇ. ನಾನಂತೂ ತುಂಬಾ ಕೆಲಸಗಳಿತ್ತು, ಅಲ್ಲಿ ಇಲ್ಲಿ ಓಡಾಟ ಎಲ್ಲ ಕೂಡ ಜಾಸ್ತಿ ಇತ್ತು, ಹಾಗಾಗಿ ನಾನು ನಿನ್ನೆ ಈ ವಿಡಿಯೋ ಹಾಕಿಲ್ಲ, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇವಾಗ ನವರಾತ್ರಿದು ಏನೆಲ್ಲ ನಡೀತು ಸೆಲೆಬ್ರೇಷನ್ ಜೊತೆ ಅಂತ ಹೇಳ್ತೀನಿ. ಫಸ್ಟು ಮನೇಲಿ ಆ್ಯಸ್ ಯೂಶ್ವಲ್ ಪೂಜೆ ಎಲ್ಲ ಕೂಡ ಮುಗಿಸ್ದೆ. ಆ್ಯಂಡ್ ಫಸ್ಟು ಯೂಶ್ವಲಾಗಿ ನಾನು ಮನೆಯಲ್ಲೇ ಪೂಜೆ ಮಾಡೋದು. ಅದೇ ರೀತಿ ಇವಾಗ ಮನೇಲಿ ದೀಪ ಎಲ್ಲ ಕೂಡ ಹಚ್ಚಿ ಹೊಸ್ಲಿಗೆ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಕೂಡ ಹಾಕಿ ಹೊಸ್ದಲ್ಲೂ ದೀಪಗಳೆಲ್ಲ ಕೂಡ ಹಚ್ಚಿ ಪೂಜೆ ಎಲ್ಲ ಕೂಡ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಇವತ್ತು ವೆಗ್ನೆಸ್ಟ್ ಆಗಿರೋದ್ರಿಂದ ನೀಟಾಗಿ ಆರಾಮಾಗಿ ಸ್ವಲ್ಪ ಸಮಾಧಾನದಿಂದ ಪೂಜೆ ಮಾಡ್ತಾಯಿದ್ದೀನಿ. ನಾನು ಇವತ್ತು ನನ್ನ ಫ್ರೆಂಡ್ ಬರ್ತಾ ಇರಲಿಲ್ಲ, ಸೊ ಹಂಗಾಗಿ ನಾನು ಸ್ವಲ್ಪ ಕಾಲೇಜಿಗೆ ಒಂದು 10 ನಿಮಿಷ ಲೇಟಾಗಿ ಹೋದರೂ ನಡೆಯುತ್ತೆ ಅಂತ ಅಂದ್ಕೊಂಡು ಪೂಜೆ ಎಲ್ಲ ಕೂಡ ಮಾಡ್ತಾಯಿದ್ದೀನಿ. ದೇವರ ಆಶೀರ್ವಾದ ನಿಮ್ಮೇಲೂ ಎಲ್ಲ ಕೂಡ ಇರಲಿ ಅಂತ ನಾನು ಕೇಳ್ಕೊತೀನಿ. ಇವಾಗ ಪೂಜೆ ಎಲ್ಲ ಕೂಡ ಆಗಿದ್ದಾದಮೇಲೆ ಹೆಂಗೆಲ್ಲ ಕಾಣ್ತಿದೆ ನಮ್ಮ ಮನೆ, ದೇವ್ರ ಮನೆ ಅಂತೆಲ್ಲ ಕೂಡ ನೋಡಿದಾದ್ಮೇಲೆ ಕಮೆಂಟ್ ಮಾಡಿ. ಇವತ್ತು ಸೀರೆ ಉಟ್ಕೋಬೇಕು ಅಂತ ಅನ್ನಿಸ್ತು ಪೂಜೆ ಮಾಡೋ ಟೈಮಲ್ಲಿ. ಸೊ ಇದಕ್ಕೆ ಬ್ಲೂ ಕಲರ್ ಇದ್ದಿದ್ದರಿಂದ ಐ ವೆಂಟ್ ವಿತ್ ಅ ಬ್ಲೂ ಕಲರ್ ಸ್ಯಾರಿ ಆ್ಯಂಡ್ ರಾಯಲ್ ಬ್ಲೂ ಕಲರ್ ಬ್ಲೌಸ್ ಆ್ಯಂಡ್ ಡಾರ್ಕ್ ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡು ಪೂಜೆ ಎಲ್ಲ ಕೂಡ ಮುಗಿಸ್ದೆ. ದೇವರ ಬ್ಲೆಸ್ಸಿಂಗ್ಸ್ನೆಲ್ಲ ಕೂಡ ತೊಗೊಂಡು ನೆಕ್ಸ್ಟ್ ನಾನು ದೇವಸ್ಥಾನಗಳಲ್ಲಿ ದೀಪ ಹಚ್ಕೊಬರೋದಕ್ಕೆ ಹೋಗ್ತೀನಿ ಯಾವಾಗಲೂ. ಅದೇ ರೀತಿ ಇವತ್ತು ಕೂಡ ದೇವಸ್ಥಾನಗಳಲ್ಲಿ ದೀಪ ಹಚ್ಕೊಬರೋದಕ್ಕೆ ಹೋಗ್ತಾಯಿದ್ದೀನಿ. ಫಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಏನು ಅಂತೆಲ್ಲ ಕೂಡ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೆಂಗೆ ಕಾಣ್ತಿದೆ ನಮ್ಮ ಮನೆ ಪೂಜೆ ರೂಮ್ ಅಂತೆಲ್ಲ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು ಹೊಸ್ಲಲ್ಲಿ ಯಾವ ರೀತಿ ರಂಗೋಲಿ ಹಾಕಿದ್ದೀನಿ ಅದೆಲ್ಲ ಹೆಂಗೆ ಕಾಣ್ತಿದೆ ಅಂತೆಲ್ಲ ಕೂಡ ನೋಡಿಸ್ತಾ ಇದ್ದೀನಿ. ಈ ರೀತಿ ಅರಿಶಿನ ಕುಂಕುಮ ಎಲ್ಲ ಕೂಡ ಇಟ್ಟು ರಂಗೋಲಿ ಎಲ್ಲ ಕೂಡ ಹಾಕ್ತೀನಿ. ಆ್ಯಂಡ್ ಗಣೇಶನ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರಲೇಬೇಕು. ರಂಗೋಲಿ ಈ ಥರ ಹಾಕ್ಕೊಂಡು ನಾನು ಫಸ್ಟ್ ಹೋಗಿದ್ದು ಬಂದು ಚಾಮುಂಡೇಶ್ವರಿ ದೇವಿಗೆ. ನಮ್ಮೂರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಸೊ ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು ನಾನು ನಿಂಬೆಹಣ್ಣು ದೀಪನ ಹಚ್ತೀನಿ. ಸೊ ಅದೇ ರೀತಿ ಅರಿಶಿನ ಕುಂಕುಮ ಹೂವು ಎಲ್ಲ ಕೂಡ ಇಟ್ಟು ಇವಾಗ ನಿಂಬೆಹಣ್ಣು ದೀಪ ಹಚ್ತಾ ಇದ್ದೀನಿ. ಆ್ಯಂಡ್ ದೇವರ ಬ್ಲೆಸ್ಸಿಂಗ್ಸ್ನೆಲ್ಲ ಕೂಡ ತೊಗೊಂಡೆ, ಇಡೀ ತಾಯಿಯ ಬ್ಲೆಸ್ಸಿಂಗ್ಸ್ ಎಲ್ಲ ಕೂಡ ತೊಗೊಂಡು ನಾನು ಕೂಡ ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡು, ನೀವು ಕೂಡ ತಾಯಿ ಆಶೀರ್ವಾದ ಎಲ್ಲ ಕೂಡ ಪಡ್ಕೊಳ್ಳಿ. ತಾಯಿ ಆಶೀರ್ವಾದ ಎಲ್ಲ ಪಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾನು ಹೋಗಿದ್ದು ಬಂದು ಗಣೇಶನ ದೇವಸ್ಥಾನಕ್ಕೆ. ಇಲ್ಲೂ ಅಷ್ಟೇ ನೀಟಾಗಿ ಫಸ್ಟ್ ಅರಿಶಿನ ಕುಂಕುಮ ಎಲ್ಲ ಕೂಡ ಇಟ್ಟು ಅದಾದಮೇಲೆ ಹೂವು ಕೂಡ ಎಲ್ಲ ಇಟ್ಟು ನೆಕ್ಸ್ಟ್ ನಾನು ದೀಪ ಹಚ್ತೀನಲ್ಲ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ತುಪ್ಪದ ಬತ್ತಿ ಎಲ್ಲ ಕೂಡ ಹಾಕಿ ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ನೆಕ್ಸ್ಟ್ ಇವಾಗ ದೀಪ ಎಲ್ಲ ಕೂಡ ಹಚ್ತಾ ಇದ್ದೀನಿ. ಗಣೇಶನ ಬ್ಲೆಸ್ಸಿಂಗ್ಸ್ ಎಲ್ಲರ ಮೇಲೂ ಇರಲೇಬೇಕು, ಯಾಕಂದರೆ ಏನೇ ವಿಘ್ನೆ ಬಂದರೂ ಅದನ್ನು ನಿವಾರಣೆ ಮಾಡುವಂಥ ದೇವರು ಗಣೇಶ. ಸೊ ಹಂಗಾಗಿ ಗಣೇಶನ ಬ್ಲೆಸ್ಸಿಂಗ್ಸ್ ಕೂಡ ಎಲ್ಲರ ಮೇಲೂ ಇರಲಿ. ನಾನು ಕೂಡ ಇವಾಗ ಗಣೇಶನಿಗೆ ಪೂಜೆ ಎಲ್ಲ ಕೂಡ ಮಾಡಿ ಮಂಗಳಾರತಿ ಎಲ್ಲ ಕೂಡ ಮಾಡಿ ದೇವರ ಹತ್ರ ನಮಸ್ಕಾರ ಎಲ್ಲ ಮಾಡಿಕೊಂಡು ಕುಂಕುಮ ಎಲ್ಲ ಇಟ್ಕೊಂಡು ಬ್ಲೆಸ್ಸಿಂಗ್ಸ್ನ ತೊಗೊಂಡೆ. ಆ್ಯಂಡ್ ನಿಮಗೂ ಕೂಡ ಎಲ್ಲ ಬ್ಲೆಸ್ಸಿಂಗ್ಸ್ ಸಿಕ್ಕಲಿ ಅಂತ ನಾನು ಕೇಳ್ಕೊತೀನಿ. ಅದಾದಮೇಲೆ ನೆಕ್ಸ್ಟು ನಾನು ರಾಮದೇವರಿಗೆ ಆಚೆಗಡೆ ಪೂಜೆ ಮಾಡ್ತೀನಿ, ಅಲ್ಲೂ ಕೂಡ ದೀಪ ಎಲ್ಲ ಕೂಡ ಹಚ್ಚಿ ಅದಾದಮೇಲೆ ಇವತ್ತು ವೀಡಿಯೋ ತೊಗೊಂಡೆ. ಇದು ನಮ್ಮ ಮನೆ ದೇವಸ್ಥಾನದಲ್ಲಿರುವಂಥ ಗಣೇಶ, ರಾಮದೇವರು ಮತ್ತು ನವಗ್ರಹಗಳಿಗೂ ಎಲ್ಲ ಕೂಡ ಪೂಜೆ ಎಲ್ಲ ಕೂಡ ಮಾಡಿದೆ. ಅರಿಶಿನ ಕುಂಕುಮ ಎಲ್ಲ ಕೂಡ ಇಟ್ಟು ಹೂವು ಎಲ್ಲ ಕೂಡ ಇಟ್ಟು ಅದಕ್ಕೂ ಕೂಡ ಪೂಜೆ ಎಲ್ಲ ಮಾಡ್ತೀನಿ. ನಾನು ಪ್ರತಿ ಸ್ಯಾಟರ್ಡೇಸ್ ಮಾಡ್ತೀನಿ. ಆ್ಯಂಡ್ ಇವಾಗ ನವರಾತ್ರಿ ಆಗಿರೋದ್ರಿಂದ ಡೈಲಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ನವಗ್ರಹಗಳಿಗೆಲ್ಲ ಕೂಡ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಜನ ಕ್ರೌಡೆಡ್ ಇತ್ತು, ಯಾಕಂದರೆ ಅದು ದೇವಸ್ಥಾನ ಮೇಲೆ ನಾಮಕರಣ ಫಂಕ್ಷನ್ ಮಾಡ್ತಾಯಿದ್ರು. ಸೊ ಹಂಗಾಗಿ ಅಲ್ಲೇನೋ ನಾನು ಮಾತಾಡೋಕ್ಕಾಗಲಿಲ್ಲ ವೀಡಿಯೋದಲ್ಲಿ, ಎಲ್ಲ ಜಸ್ಟ್ ರೆಕಾರ್ಡಿಂಗ್ಸ್ನ ಇಟ್ಕೊಂಡು ಬಂದೆ ಅಷ್ಟೇ. ಬಂದಿದ್ದಾದಮೇಲೆ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆಲ್ರೆಡಿ ನೀವು ನೋಡ್ಬೋದು ದೇವಸ್ಥಾನದಲ್ಲಿ ಎಲ್ಲ ಓಡಾಡ್ತಿದ್ದಾರೆ ಆ್ಯಂಡ್ ಪೆಂಡಾಲ್ ಎಲ್ಲ ಕೂಡ ಹಾಕಿದ್ದಾರೆ. ಸೊ ಇವಾಗ ಇಲ್ಲಿ ನಾನು ನವಗ್ರಹದಲ್ಲಿ ಅಲ್ಲೂ ಕೂಡ ದೇವರ ಬ್ಲೆಸ್ಸಿಂಗ್ಸ್ನೆಲ್ಲ ಕೂಡ ತೊಗೊಂಡು ಪೂಜೆ ಎಲ್ಲ ಕೂಡ ಮಾಡಿಕೊಂಡು ನಿಮಗೂ ಕೂಡ ನೋಡಿಸ್ತಾ ಇದ್ದೀನಿ. ನಿಮಗೂ ಕೂಡ ದೇವರ ಬ್ಲೆಸ್ಸಿಂಗ್ಸ್ ಎಲ್ಲ ಕೂಡ ಸಿಕ್ಕಲಿ. ನೆಕ್ಸ್ಟು ನಾನು ಮನೆ ದೇವಸ್ಥಾನ ಒಳಗಡೆ ಎಲ್ಲ ಕೂಡ ಹೋಗಿ ಇಲ್ಲಿ ಪೂಜೆಗೆಲ್ಲ 500 ಹೂವು ಎಲ್ಲ ಇಟ್ಬಿಟ್ಟು ಹೋಗಿದ್ರು. ಆ್ಯಂಡ್ ದೇವರ ಬ್ಲೆಸ್ಸಿಂಗ್ಸ್ನೆಲ್ಲ ಕೂಡ ತೊಗೊಂಡು ನೆಕ್ಸ್ಟು ನಾನು ಆಂಜನೇಯನ ದೇವಸ್ಥಾನಕ್ಕೆ ಹೋದ ಆಂಜನೇಯನ ದರ್ಶನ ಮಾಡ್ಕೊಂಡಲ್ಲೂ ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡು ಬರೋಣ ಅಂತ. ಇಲ್ಲಿ ಬೀಗ ಹಾಕಿದ್ರು, ಇನ್ನೂ ಬಂದಿರಲಿಲ್ಲ 500, ಸೊ ಹಂಗಾಗಿ ಬಾಗಿಲಲ್ಲೆಲ್ಲ ಕೂಡ ಇಟ್ಟು ಪೂಜೆ ಎಲ್ಲ ಕೂಡ ಮಾಡ್ತಾಯಿದ್ದೀನಿ. ಸೊ 500 ಇನ್ನೂ ಸ್ವಲ್ಪ ಲೇಟಾಗಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ದೇವಸ್ಥಾನದಲ್ಲೂ ಅವರು. ಸೊ ಹಂಗಾಗಿ ನಾನಿವಾಗ ಇಲ್ಲಿ ಪೂಜೆ ಎಲ್ಲ ಕೂಡ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ ಅರಿಶಿನ ಕುಂಕುಮ ಎಲ್ಲ ಕೂಡ ಇಟ್ಟು ಪೂಜೆ ಬತ್ತಿ ತುಪ್ಪದ ಬತ್ತಿ ಎಲ್ಲ ಕೂಡ ಹಾಕಿ ಅದನ್ನೆಲ್ಲ ಕೂಡ ಹಚ್ಚಿ ಸಂಭ್ರಾನ್ ಕಡ್ಡಿ ಮಂಗಳಾರತಿ ಎಲ್ಲ ಕೂಡ ಮಾಡಿ ಪೂಜೆ ಎಲ್ಲ ಕೂಡ ಮಾಡಿಕೊಂಡು ಆಂಜನೇಯನ ಕೃಪೆ ನಮ್ಮ ಮೇಲೆ ಇರಲಿ ಅಂತೆಲ್ಲ ಕೂಡ ಕೇಳಿಕೊಂಡು ಬಂದ್ವಿ. ಆ್ಯಂಡ್ ನಿಮ್ಮೇಲೂ ಕೂಡ ಆಂಜನೇಯನ ಕೃಪೆ ಇರಲಿ, ಗಣೇಶನ ಕೃಪೆ, ಎಲ್ಲ ದೇವರು ಆಶೀರ್ವಾದ ಮಾಡಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನನ್ನ ಬರ್ತ್ಡೇ ಈ ಥರ ಡಿವೈನ್ ಫೀಲಲ್ಲಿ ಸ್ಟಾರ್ಟ್ ಆಯಿತು.
ಆ್ಯಂಡ್ ಈ ವರ್ಷ ಒಂಥರ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ನನಗಂತೂ ಒಂದು 70% ಡೇ ಹೋಗಿದೆ ಗೊತ್ತಾಗಲ್ಲ, ಆ ರೀತಿ ಹೊಲ್ಟೋಯ್ತು. ಆ್ಯಂಡ್ ನನಗೂ ಕೂಡ ತುಂಬ ಖುಷಿ ಆಯಿತು. ಬೆಳಗ್ಗೆ ಎಲ್ಲ ಕೂಡ ಒಳ್ಳೆ ಪಾಸಿಟಿವ್ ವೈಬ್ಸಲ್ಲಿ ಎಲ್ಲ ಡಿವೈನ್ ಫೀಲಿಂಗ್ ಇತ್ತು. ಆ್ಯಂಡ್ ಆಂಜನೇಯನ ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು ನೆಕ್ಸ್ಟು ಇದನ್ನೇನಂತಾರೆ ಅಶ್ವತ್ಥ ಕಟ್ಟೆಗೆ ಹೋದೆ. ಅಲ್ಲೂ ಕೂಡ ದೇವರ ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು ಅಲ್ಲೂ ಕರ್ಪೂರ ಎಲ್ಲ ಕೂಡ ಹಚ್ಚಿ ಅಶ್ವತ್ಥ ಕಟ್ಟೆನ ಸುತ್ತಾಡ್ಕೊಂಡು ಅಲ್ಲೂ ದೇವ್ರ ದರ್ಶನ ಎಲ್ಲ ಕೂಡ ತೊಗೊಂಡು ಮರಕ್ಕೆಲ್ಲ ನಮಸ್ಕಾರ ಎಲ್ಲ ಕೂಡ ಮಾಡಿಕೊಂಡು ನಾನು ಮನೆಗೆ ಬಂದೆ. ಆ್ಯಂಡ್ ಇವಾಗ ನೋಡಿಸ್ತೀನಿ ನೋಡಿ ಆಂಜನೇಯನ ದೇವಸ್ಥಾನನ ಮತ್ತು ನಮ್ಮ ಮನೆ ದೇವ್ರ ದೇವಸ್ಥಾನನ. ಆ್ಯಂಡ್ ನಾನು ನನ್ನ ಬರ್ತ್ಡೇ ಡ್ರೆಸ್ನ ಸ್ವಲ್ಪ ಸ್ಟಿಚಿಗೆ ಕೊಟ್ಟಿದ್ದೆ, ಲೂಸ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಅದನ್ನು ಬೆಳಗ್ಗೆ ಹೋಗ್ಬಿಟ್ಟು ಇಸ್ಕೊಂಬರ್ತಾಯಿದ್ದೀನಿ ಟೈಲರ್ ಹತ್ರ. ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ಇಸ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಹೋಗ್ಬಿಟ್ಟು ಬರೋಷ್ಟರಲ್ಲಿ ಅಮ್ಮ ಪಾಪ ನನಗೆ ಪೂಜೆಗೆಲ್ಲ ಬೇಗನೆ ಎದ್ದಿರ್ತೀನಿ, 5:30 ಎದ್ದುಬಿಟ್ಟೆಲ್ಲ ಮಾಡಿರ್ತಾರೆ. ಟಿಫನ್ ಮಾಡಬೇಕಾದ್ರೆ ನೋಡಿ ಇನ್ನೂ ಬೇಗ ಎದ್ದೇಳಬೇಕು ಅಂದ್ಬಿಟ್ಟು ನಮ್ಮಮ್ಮ ಇವತ್ತು ದೋಸೆ, ಹಾಲು, ಗಂಜಿ ಮತ್ತು ಪುಷ್ಪ ಅದು ಏನದು ಶಂಕು ಪುಷ್ಟಿದು ಹೂವದ್ದು ನೀರು ಎಲ್ಲ ಕೂಡ ಕಾಯಿಸಿ ಇಟ್ಟಿದ್ರು. ಇವಾಗ ಕಾಲೇಜ್ ಹತ್ರ ಬಂದು ನಾನು ಗಾಡಿ ಎಲ್ಲ ಕೂಡ ನಿಲ್ಲಿಸಿ ಇವಾಗ ಎಷ್ಟೆಲ್ಲ ಕೂಡ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ಲಿಟ್ರಲಿ ನಾನು ಏನೂ ಓದಿಲ್ಲ. 9 ಗಂಟೆಗೆ ಕಾಲೇಜ್ ರೀಚ್ ಆದೆ. 1/2 hour to 20 minutesಲ್ಲಿ ಏನು ಓದ್ತೀನೋ ಅದನ್ನು ಓದಿ ಎಕ್ಸಾಮ್ ಬರ್ಕೊಂಡು ಬರೋಣ. ಆಮೇಲೆ ಏನೆಲ್ಲ ಕತೆ ಆಯಿತು ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಲೆಟ್ಸ್ ಸೀ ದಟ್. ಕಾಲೇಜ್ ಬಂದಿದ್ದಾಯಿತು. ಇಟ್ಸ್ ಅರೌಂಡ್ 9:21 ಆಗಿದೆ. ಸೊ ಇವಾಗ ಎಕ್ಸಾಮ್ ಇಂಟರ್ನಲ್ಸ್ ಬರೆಯೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಸೊ ಈಗ ಫಸ್ಟ್ ಪೇಪರ್ ನಾನು ಇಂಟರ್ನಲ್ಸ್ ಎಲ್ಲ ಕೂಡ ಮುಗಿಸ್ಕೊಂಡು ಬಂದಿದ್ದಾದ್ಮೇಲೆ ನನಗೆ ಹೊಟ್ಟೆ ಹಸಿತಾಯಿತು. ಆ್ಯಂಡ್ ನಾನು ಫಸ್ಟ್ ಟಿಫನ್ ಏನೂ ತಿನ್ನಲ್ಲ, ಹಂಗಾಗಿ ಲಂಚ್ ಮತ್ತು ಡಿನ್ನರ್ ಅಷ್ಟೇ ನವರಾತ್ರಿಯಲ್ಲಿ. ಅದಕ್ಕೋಸ್ಕರ ಆಲ್ರೆಡಿ ಇಟ್ಸ್ ಬೀನ್ 11:30 to 12 o'clock ಏನೋ ಆಗ್ಬಿಟ್ಟು 12 ಗಂಟೆ ಮೇಲಾದರೆ ನಾನು ಮಾಡಿಬಿಡ್ತೀನಿ. 12 o'clock ಆಗಿದ್ದರಿಂದ ಓಕೆ ತಿನ್ಬಿಡೋಣ ಫಸ್ಟ್ ಊಟನ ಅಂತ ಅಂದ್ಬಿಟ್ಟು ಊಟ ತಿಂದ್ಬಿಟ್ಟು ಓದ್ಕೊಂಡು ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅದೇ ರೀತಿ ಇವಾಗ ಊಟ ಎಲ್ಲ ಕೂಡ ತಿಂದು ಏನೋ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಫಾರ್ ಎ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನಾನು ಓದ್ಕೊಂಡು ಹೋಗಿರೋದು 2ನೇ ಸಬ್ಜೆಕ್ಟ್ನೇ ಪರ್ ಡೇ 2 ಸಬ್ಜೆಕ್ಟ್. ಆದರೆ ನಾನು 2ನೇ ಪೇಪರ್ ಓದಿದ್ದೀನಿ, ಅದು ಫಸ್ಟ್ ಪೇಪರ್ ಅಂದ್ಕೊಂಡು. ನನಗೆ ನಿಜ ಹೇಳ್ತೀನಿ ಸಬ್ಜೆಕ್ಟ್ ಹೆಸರು ಬಿಟ್ಟರೆ ಏನು ಗೊತ್ತಿರಲಿಲ್ಲ. ಬಟ್ ಕ್ವೆಶ್ಚನಲ್ಲಿರೋದನ್ನ ಆನ್ಸರ್ ತಿರುಗಿಸಿ ಬರೆಯೋದ್ರಲ್ಲಿ ವಿ ಆರ್ ಗ್ರೇಟ್. ಹೇಳ್ತೀನಿ ಮಾರ್ಕ್ಸ್ ಎಷ್ಟು ಬಂತು ಫ್ಯೂಚರಲ್ಲಿ. ಸೊ ಹಂಗೆಲ್ಲ ಬರೆದ್ಬಿಟ್ಟು ಬಂದೆ. ಆ್ಯಂಡ್ ಇವಾಗ ಸ್ವಲ್ಪ ಏನೋ ಫೋಟೋ ಸೆಷನ್ ಅಂತ ಏನೋ ಹೇಳಿದ್ದಕ್ಕೆ ಏನಕ್ಕೆ ಹೋಗಿದ್ದಿದ್ದು ನಾವು ಇವಾಗ ಫೇಸ್ ರೆಕಗ್ನೈಸೇಷನ್ ಕೊಡೋಕೆ ಹೋಗಿದ್ವಿ. ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂದರೆ ಇದೆ ಅನಿಸುತ್ತೆ. ಹೇಳಿದ್ರು 11:30ಗೆ ಹೋಗಿ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ನಾವು 22 MBA ಸ್ಕೀಮ್ಸು ನಮಗಿಲ್ಲ. ಯಾಕಂದ್ರೆ ನಾವು ಇನ್ನೊಂದು ಮಂತಿಗೆ MBA ನಮ್ಗೆ ಮುಗ್ದೋಗುತ್ತೆ, ನಿಮಗೆ ಏನಕ್ಕೆ ಬೇಡ ಬಿಡಿ ಅನ್ನೋ ಥರ ಹೇಳಿದ್ರು ಅವರು. ಸೊ ಅದಕ್ಕೆ ನಾವು ವಾಪಸ್ ಬಂದ್ವಿ. ಇವಾಗ ಕ್ಲಾಸಿಗೆ ಹೋಗಿ ಓದಿದ್ರೆ ಆಯಿತು ಕತೆ. ಸೊ ಇದು ಇವತ್ತಿನ ಔಟ್ಫಿಟ್. ಆ್ಯಂಡ್ ನನ್ನ ಬರ್ತಡೇ ದಿನ ಹಿಂಗೆ ಹೋಗ್ತಿದ್ದೆ. ಬನ್ನಿ ಏನೆಲ್ಲ ಆಗುತ್ತೆ ಅಂತ ಅಪ್ಡೇಟ್ ಯು. ನಾನು ಪುನೀತ್ ಶಿವಣ್ಣನ ಅಭಿಮಾನಿ. ನಾನು ನಿಮಗೋಸ್ಕರ ಒಂದು ಹಾಡು ಹೇಳ್ತೀನಿ. ಇವತ್ತು ನಮ್ಮ ಪಾವನ ಅವರ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಪಾವನ, ಹ್ಯಾಪಿ ಬರ್ತ್ಡೇ ಪಾವನ, ಮೇ ಗಾಡ್ ಬ್ಲೆಸ್ ಯು. My friend Paula, God bless you. Happy and high. Jesus will be bless you. Ishvara will be bless you. Allah will be bless you. Ishvara will be bless you. My child. Thank you. ಇಂದ ದುಡ್ಡು ಸಿಕ್ತು. ನನ್ನ ಅಡಿಗೆ ಪಂಚಾಯತಿ ಪರಮೇಶ್ವರ್ ಅವರ ಕಡೆಯಿಂದ 5 ರೂಪಾಯಿ ಬಹುಮಾನ ಸಿಕ್ಕಿದೆ. ಇದಾಡೋ. ಓಕೆ ಥ್ಯಾಂಕ್ ಯು ಫಾರ್ ಯುವರ್ ಬ್ಯೂಟಿಫುಲ್ ಸಾಂಗ್. ಮತ್ತು ಇದಾಡು, ಅದೇ ಆಡ್ತೀಯಲ್ಲ, ಅದೇ ಈ ಸಾಂಗು, ಅದೇ ಅಂದ್ಕೊಂಡು ಯಾರಿಗೂ ಕಾಣಂತೆ ಪಾಡಿನ ಸಾಲಿನಲ್ಲಿ ಬಂದ ಮೇಲೆ ಇನ್ನೇನು ನಿನ್ನ ಜೊತೆ ನನ್ನ ಗದೆ ಒಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕದೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಕಾಲಿಲ್ಲ
ಅಕ್ಷತ್ ಬರ್ತ್ಡೇ ವಿಶಸ್ನ ನೋಡಿದ್ರಿ ಆ್ಯಂಡ್ ನಾವೆಲ್ಲ ಯಾವ ರೀತಿ ಹಾಡು ಹೇಳಿದ್ರಿ ಎಲ್ಲ ಕೂಡ ನೋಡಿದ್ರಿ ಆ್ಯಂಡ್ ಸುಮ್ಮನೆ ಎಲ್ಲ ಫನ್ ಎಲ್ಲ ಕೂಡ ಮಾಡ್ಕೊತಾ ಇದ್ದೆ. ಲಿಟ್ರಲಿ ನಾನು ಫಸ್ಟ್ ಪೇಪರ್ ಇರೋದನ್ನು ಸೆಕೆಂಡ್ ಪೇಪರ್ ಫಸ್ಟ್ ಪೇಪರ್ ಅಂದ್ಕೊಂಡು ನಾನು ಓದಿದ್ದೇ ಇಲ್ಲ ಫಸ್ಟ್ ಪೇಪರ್ನ ಟಚ್ಚೇ ಮಾಡಿರಲಿಲ್ಲ, ಓದೋಣ ಬಿಡು ಕಾಲೇಜಲ್ಲಿ ಅಂತ. ಸೊ ಲಿಟ್ರಲಿ ನಾನು ಏನೂ ಬರ್ದೇ ಇಲ್ಲ ಇವತ್ತಿನ ಪೇಪರ್ಸಲ್ಲಿ. ಎಷ್ಟು ಜನಸಾಗರ ನಮ್ಮ ಕಾಲೇಜಲ್ಲಿ, ಈ ಥರ ಜನ ನೋಡಿ ನಾನು ತುಂಬ ದಿನ ಆಗೋಗಿತ್ತು. ಸೊ ಒಳ್ಳೆ ನೊಣಗಳು ಮುತ್ಕೊಳಲ್ಲ ಕ್ಯಾಂಪಸ್ಗೆ, ಹಂಗೆ ಮುತ್ಕೊಂಬಿಟ್ಟವ್ರೆ. ಎಕ್ಸಾಮ್ ನಡೀತೈತೆ ಅನಿಸುತ್ತೆ. ಕಾಲೇಜಿಂದ ಮನೆಗೆ ಹೋಗೋಣ ಅಂತ ಬಂದರೆ ಫುಲ್ಲು ಮಳೆ ಬಂದು 4 ಗಂಟೆ ತನಕ ಕಾಲೇಜ್ ಹತ್ರನೇ ಇದ್ದೆ. 4 ಗಂಟೆ 4 ಕಾಲೇ ಆಗೋಗ್ಬಿಟ್ಟಿತ್ತು. ಚಿನ್ನಿ ಚಿಕ್ಕು ಚಿನ್ನಿ ನೋಡು ಅಮೂಲಿ is busy watching the road. ನಾನು ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಎಕ್ಸಾಮ್ ಮುಗಿಸ್ಕೊಂಡು ಅಂಗಡಿ ಹತ್ರನೇ ಬಂದೆ. ಇವನು ಇವಾಗ ಎದ್ದಿದ್ದಾನೆ. ಇವನಿಗೆ ಕನ್ಸನ್ ಅನ್ಸೋ ಗೊತ್ತಿರಮ್ಮ ಎದ್ದಿದ್ದು ಇವಾಗ. ಅವನು ಹ್ಞೂ ಅಂತೆ. ನಿದ್ದೆ ಆಯ್ತಮ್ಮ. ಇವಾಗ ರೋಡಲ್ಲಿ ಹೋಗೋ ವೆಹಿಕಲ್ಸ್ ಎಲ್ಲ ನೋಡ್ತಿದ್ದಾನೆ. ನನ್ನ ಚಿನ್ನ ಇದು ಆಮ್ಲಿ ಇವಾಗ ಮಸಾಲ ಪುರಿ ತರಿಸಿದ್ರು ನಮ್ಮ ಭಾವ. ಸೊ ಹಂಗಾಗಿ ಇಲ್ಲಿ 4 ಜನ ಪ್ಲೇಟಿಗೆ ಹಾಕಿದ್ದೀನಿ. ಇವಾಗ ತಿನ್ನೋದಷ್ಟೇ ಬಾಕಿ. ಇವತ್ತು ನನ್ನ ಬರ್ಡೇ ಅಂತ ನಂಗೆ ಫೀಲೇ ಆಗ್ತಾಯಿಲ್ಲ. ಐ ಡೋಂಟ್ ನೋ ವೈ. ಇವಾಗ ನಾನು ಬಂದಿದ್ದೀನಿ ಪೋಲಾರ್ ಬಿಯರ್. ನೋಡ್ಬೋದು ಅಲ್ಲಿ ಗಾಡಿ ನಿಲ್ಲಿಸಿದ್ದೀನಿ. ಸೊ ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಪೋಲಾರ್ ಬಿಯರ್ ನಿಯರ್ ಟು ಹುಂಚಮಾನಹಳ್ಳಿ ಚಿಕ್ಕಜಾಲ ಹತ್ರ ಇರೋದು. ಚಿಕ್ಕಜಾಲಗೂ ವಿಜಯನಗರ ಕ್ರಾಸ್ಗೂ ಮಧ್ಯ ಇದೆ. ಸೊ ಇವಾಗ ಇಲ್ಲಿ ಹೋಗಿ ಐಸ್ ಕ್ರೀಮ್ ತಂದ್ಕೊಂಡು ಬರೋಣ ಬನ್ನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈಗ ಫಸ್ಟ್ ಹಾಫ್ ಅಂತ ನಾನು 4 ಗಂಟೆ ತನಕ ನನ್ನ ಬರ್ಡೇ ಎಲ್ಲ ಕಾಲೇಜಲ್ಲೇ ಕಳೀತು. ಆ್ಯಂಡ್ ನೆಕ್ಸ್ಟು ಇಂಟರ್ನಲ್ಸ್ ಎಲ್ಲ ಕೂಡ ಮುಗಿಸ್ಕೊಂಡು ನಾನು ಮೆಡಿಕಲ್ ಸ್ಟೋರ್ಗೆ ಹೋದೆ. ಆ್ಯಂಡ್ ಅದಾದಮೇಲೆ ಇಲ್ಲಿ ನನ್ನ ಫ್ರೆಂಡ್ಸ್ ಪೋಲಾರ್ ಬಿಯರ್ಗೆ ಬಾ ಅಂತ ಹೇಳಿದರು. ನಾನು ಅಲ್ಲಿ ಪೋಲಾರ್ ಬಿಯರ್ಗೆ ಹೋದೆ. ಅಷ್ಟರಲ್ಲಿ ಅವರು ಕೂಡ ಬಂದಿದ್ದರು. ನಾನೇ ಹೋಗಿ ಒಂದು 5 ನಿಮಿಷ 10 ನಿಮಿಷ ಕಾದೆ. ಅದಾದಮೇಲೆ ಅವ್ರು ಬಂದಿದ್ದರು. ಕೇಕ್ ಎಲ್ಲ ಕೂಡ ಕಟ್ ಮಾಡಿ ಆ್ಯಂಡ್ ಬುಕ್ ಎಲ್ಲ ಕೂಡ ಕೊಟ್ಟರು, ಗಿಫ್ಟ್ ಎಲ್ಲ ಕೂಡ ಕೊಟ್ಟರು. ನನಗೆ ನಗುನೇ ಬರ್ತಾ ಇರಲಿಲ್ಲ. ಯೂಶಲ್ಲ ಕೀಪ್ ಸ್ಮೈಲ್ ಆನ್ ಮೈ ಫೇಸ್. ನನಗಂತೂ ಲಿಟ್ರಲಿ ಯಾಕೆ ಅಷ್ಟು ಡಲ್ಲಾಗಿದೆ ಫೇಸು ಅಂತ ಗೊತ್ತಿಲ್ಲ. ಇನ್ನೊಂದು ರೀಸನ್ ಏನಂದರೆ ನಾನು ಬೆಳಗ್ಗೆಯಿಂದ ಆಚೆನೇ ಇದ್ದೀನಿ. ಸೊ ಫ್ರೆಶ್ ಕೂಡ ಆಗಿಲ್ಲ. ಅದೊಂದು ರೀಸನ್ ಅನಿಸುತ್ತೆ. ಸೊ ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲ ಕೂಡ ತಿಂದು ಸ್ವಲ್ಪ ಹೊತ್ತೆಲ್ಲ ಕೂಡ ಮಾತಾಡಿ ಅದಾದಮೇಲೆ ಕತೆ ಎಲ್ಲ ಆಡಿ ನೆಕ್ಸ್ಟ್ ನಾವು ಮನೆಗೆ ಬಂದೆ. ಮನೇಲಿ ಐಸ್ ಕ್ರೀಮ್ ತರೋಕ್ಕೆ ಹೇಳಿದ್ರು. ಸೊ ಹಂಗೆ ಐಸ್ ಕ್ರೀಮ್ಸ್ ಎಲ್ಲ ಕೂಡ ಪಾರ್ಸೆಲ್ ತೊಗೊಂಡು ಮನೆಗೆ ನನ್ನ ಬಾಡಕ್ಕೆ ನನ್ನ ಗಾಡಿ ಎತ್ಕೊಂಡು ಬಂದೆ. ಆ್ಯಂಡ್ ಈ ರೀತಿ ಬೊಕ್ಕೆ ಮತ್ತು ಗಿಫ್ಟ್ ಎಲ್ಲ ಕೂಡ ಕಾಣಿಸ್ತಾ ಇತ್ತು. ಸೊ ಇವಾಗ ಮನೆಗೆ ಬಂದಿದ್ದಾಯಿತು. ಆ್ಯಂಡ್ ನಮ್ಮ ಪಾಪು ನನ್ನ ಮುಖ ನೋಡಿ ಕಿಸ ಅಂತ ಕಿಸೀತಾ ಇದ್ದಾನೆ. ಬಿಕಾಸ್ ನಾನು ಹೋಗ್ತೀನಿ ಕಣೋ ಬಾಯ್ ಅಂದ್ಬಿಟ್ಟು ಹೋಗಿದ್ದೆ ನನ್ನ ಫ್ರೆಂಡ್ಸ್ ಕೇಕ್ ಕಟ್ ಮಾಡೋಕೆ ಕರೆದಾಗ. ಫುಲ್ ಎಕ್ಸೈಟಾಗಿ ನಗ್ತಾ ಇದ್ದಾನೆ. ಕೈಯಲ್ಲಿ ಏನೇನೋ ಇದೆ ಕೊಡ್ತಾಳೆ ಅವಳು ನನಗೆ ಅಂತ. ಇವನು ಹೋಗ್ತಾಳೆ ಹಾಡ್ತಾ ಇದ್ದಾನೆ. ಬಟ್ ನನ್ನ ನೋಡಿ ಅವನು ಕೂಡ ಸ್ಮೈಲ್ ಕೊಟ್ಟ. ಇವನು ಅದಾದಮೇಲೆ ನಮ್ಮ ಅಪ್ಪನ ಎತ್ಕೊಂಡ್ರು. ಆ್ಯಂಡ್ ನಮ್ಮ ಅಕ್ಕ ಅವನಲ್ಲಿ ನವರಾತ್ರಿ ಗೊಂಬೆಗಳನ್ನ ಕೂರಿಸಿದ್ದಾಳೆ. ಸೊ ಅದನ್ನು ಕೂಡ ನೋಡಿ. ಆ್ಯಂಡ್ ಈ ಥರ ಇದೆ ಗೊಂಬೆಗಳು. ಇವಾಗ ಐಸ್ ಕ್ರೀಮ್ ತಿನ್ನೋ ಟೈಮ್ ಅಂತಲೇ ಹೇಳ್ಬೋದು. ಲೆಟ್ಸ್ ಓಪನ್ ಐಸ್ ಕ್ರೀಮ್ ಆ್ಯಂಡ್ ಲೆಟ್ಸ್ ಈಟ್. ಐಸ್ ಕ್ರೀಮ್ ಇಸ್ ಫ್ರಮ್ ಪೋಲಾರ್ ಬಿಯರ್. 5 ತೊಗೊಂಬಂದಿದ್ವಿ. 4 ನಾವು ತಿನ್ಬಿಟ್ಟು ನಮ್ಮ ಬಾವಾಗ ಒಂದಿತ್ತು ಇಟ್ವಿ. ನಮ್ಮ ಪಾಪು ಎಲ್ಲದನ್ನು ಟೇಸ್ಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಟೇಸ್ಟ್ ಅಷ್ಟೇ, ಆಮೇಲೆ ನಾವು ತಿನ್ನೋದೆಲ್ಲ ಸೀನಿಲ್ಲ, ಓನ್ಲಿ ಟೇಸ್ಟ್. ಅವ್ನ ಪಾಡ್ಕೊಂಡು ಟೇಸ್ಟ್ ಮಾಡ್ತಿದ್ದಾನೆ. ಸೊ ಬನ್ನಿ ಇವಾಗ ಐಸ್ ಕ್ರೀಮ್ನೆಲ್ಲ ಕೂಡ ತಿನ್ನೋಣ. ಟಗರೋಸ್, ನಮ್ಮ ಟಗರೋಸ್ ಇದು. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಚಿಕ್ಕಿಯನ್ನು ಕೊಡ್ತಾನೆ ಇಲ್ಲ. ಹ್ಯಾಪಿ ಬರ್ಡೇ ಚಿಕ್ಕಿ. ಥ್ಯಾಂಕ್ ಯು ಚಿನ್ನಿ, ಥ್ಯಾಂಕ್ ಯು ಚೋಟಿ ಮ್ಯಾನ್, ಥ್ಯಾಂಕ್ ಯು ಬಂಗಾರಿಗಿನಿ. ಹ್ಯಾಪಿ ಬರ್ಡೇ ಚಿಕ್ಕಿ, ಹ್ಯಾಪಿ ಬರ್ಡೇ ಚಿಕ್ಕಿಯನ್ನು. ಥ್ಯಾಂಕ್ ಯು ಚಿನ್ನಿ.
ಮಾಡಿ. ಅಮ್ಮ ಐಫೈ ಕೊಡು. ಅಮ್ಮ ಚಿನ್ನಿ ಕಿಸಿ. ಮುತ್ತತ್ತೆ ಕೊಡು. ಐಫೈ ಅಂತ ಕೊಡು. ಚಿನ್ನಿ ಐಫೈ. ಚಿನ್ನಿ ಐಫೈ. ಐಫೈ. ಅಮ್ಮ ಐಫೈ ಯಾರು ಕೊಡ್ತೀರಾ? ಯಾರು ಕೊಡಲ್ಲ ಅಲ್ಲಿ. ಈಗ ನಮ್ಮಕ್ಕ ಮನೆಗೆ ಬಂದೆ ಆ್ಯಂಡ್ ಇದು ಬಂದು ಕೃಷ್ಣ ಮತ್ತು ಗೋಪಿಕೆಯರು. ಇದು ಸಂಕ್ರಾಂತಿ ಹಬ್ಬ. ಇದು ಬಂದು ಹಳ್ಳಾಡುತ್ತಿ ಅಲ್ಲಾಡ್ಸಿದ್ರೆ ಸೊ ರಾಜ ರಾಣಿದು ಆ್ಯಂಡ್ ಕಳಶ. ಇದು ಬಂದು ದಸರಾದು ಅವತಾರಗಳು 10. ಆ್ಯಂಡ್ ಇದು ಬಂದು ರಾಮನವಮಿ. ಇದು ಲಕ್ಷ್ಮಿಯರ ಇದು ಏನಂತಾರೆ 9 ಥರ ಲಕ್ಷ್ಮಿಯರು. ಆ್ಯಂಡ್ ಇದು ಶ್ರೀಮಂತದ್ದು. ಇದು ಅಯ್ಯಪ್ಪ ಸ್ವಾಮಿದು ಆ್ಯಂಡ್ ಕ್ಯೂಟ್ ಲಿಟಲ್ ಅಜ್ಜಿ ತಾತ. ಆ್ಯಂಡ್ ದಿಸ್ ಇಸ್ ಕೃಷ್ಣ. ನೆಕ್ಸ್ಟ್ ಇದ್ರ ಜೊತೆಗೆ ಒಂದು ರಾಧೆನ ಕೃಷ್ಣನ ಜೊತೆ ಒಂದು ರಾಧೆನ ತಂದಿಡಬೇಕು. ಬರೀ ಕೃಷ್ಣ ಇದೆ, ವಿಡಸಂತ ರಾಧೆಸ್ ಗೋಪಿಕೆಗಳಿದ್ದಾರೆ. ಇದಿಷ್ಟು ದಸರಾ ಗೊಂಬೆ. ಬಾಟ್ಲ್ ಬಂದಿತ್ತು. ಈ ಬಾಕ್ಸ್ ಓಪನ್ ಮಾಡಿ ಅವ್ನು ನೋಡಿ ಬಾಕ್ಸ್ ಒಳಗಡೆ ಬಿದ್ದೋಗ್ಬಿಟ್ಟ. ಅವ್ನು ನೋಡ್ತಾ ಇರೋದು ನೋಡಿ. ಈಗ ನನ್ನ ಬರ್ತ್ಡೇ ಕೇಕ್ ಕಟ್ಟಿಂಗ್ ಟೈಮ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ವೀಡಿಯೋಸ್ ಇಡೀರಿ, ಫೋಟೋಸ್ ಇಡೀರಿ ಅಂತ ಅಂದರೆ ಇದು ನಮ್ಮಮ್ಮ ಮಾಡಿರೋ ವೀಡಿಯೋ ನೋಡಿ. ನನ್ನ ತಲೆ ಕಟ್ಟಾಗಿದೆ, ಒಂದು ಕಡೆ ಕೈಯೇ ಕಟ್ಟಾಗಿದೆ, ಇಲ್ಲಿ ಕೇಕ್ ಕಾಣಿಸ್ತಾ ಇಲ್ಲ. ನಮ್ಮಮ್ಮ ವೀಡಿಯೋ ತೆಗೆದಿದ್ದಾರೆ. ನಾನು ಇದು ಮೊಬೈಲ್ ಇಡೋ ಸ್ಟ್ಯಾಂಡ್ನ ಮರ್ತೋಗ್ಬಿಟ್ಟಿದ್ದೆ, ಟ್ರೈಪಾಡ್ ಸ್ಟ್ಯಾಂಡ್ನ, ಫೋನ್ ಫಿಕ್ಸ್ ಮಾಡೋದು ಸ್ಟ್ಯಾಂಡ್ನ. ಸೊ ಹಂಗಾಗಿ ನನಗೆ ವೀಡಿಯೋ ನೆಟ್ಟಿಗೆ ಬಂದಿಲ್ಲ ನೋಡಿ. ಕೇಕ್ ಇಲ್ಲ. ನಮ್ಮ ಪಾಪು ಸ್ಪಾರ್ಕಲ್ ಬೆಂಕಿ ಬರ್ತಾ ಇದ್ದಂಗೆ ಅವ್ನು ಹತ್ಕೊಂಡು ಹೊಟ್ಟೋಗ್ಬಿಟ್ಟ. ಇವಳು ಏನೋ ಮಾಡಿಬಿಡ್ತಾಳೆ ಅಂತ. ಆಮೇಲೆ ಎಷ್ಟೋ ಫೋರ್ಸ್ ಮಾಡಿ ಕರೆದೆ, ಅವ್ನು ಬಂದಿಲ್ಲ. ಚೋಟಿ ಮಲಗಿರೋ ನೆಬ್ಬರಿಸ್ದೆ. ಅವ್ನು ಹತ್ಕೊಂಡು ತಿರ್ಗಾ ಮಲ್ಕೊಂಡು ಹೊಡ್ತು. ನನ್ನ ಜೊತೆ ಕೇಕ್ ಕಟ್ ಮಾಡೋಕ್ಕೆ ಬಂದಿಲ್ಲ. ಈ ಸರಿ ನನಗೆ ಹೆವಿ ಆಸೆ ಇತ್ತು ನಮ್ಮ ಅಕ್ಕನ ಮಕ್ಕಳು 4 ಜನ ಜೊತೆ ಕೇಕ್ ಕಟ್ ಮಾಡಿಸ್ಬೇಕಂತ. ನನ್ನ ಕೊನೆಗೂ ನಾನು ಒಬ್ಬನ ಮಕ್ಕಳ ಜೊತೆನೂ ಕೇಕ್ ಕಟ್ ಮಾಡಿಲ್ಲ. ಡಿಸಪಾಯಿಂಟ್ ಆಗೋಗ್ಬಿಡ್ತು ನನಗಂತೂ. ಸೊ ಹಂಗಾಗಿ ನಾನೇ ಒಬ್ಬಳೇ ಓಕೆ ಲೆಟ್ಸ್ ಕಟ್ ದ ಕೇಕ್ ಅಂದ್ಬಿಟ್ಟು ಕೇಕ್ನ ಕಟ್ ಮಾಡ್ತಾಯಿದ್ದೀನಿ. ಸೊ ಹಂಗೆ ಫೋಟೋಸ್ ಎಲ್ಲ ಕೂಡ ಹಿಡೀರಿ ಅಂತ ಹಿಡಿತಾಯಿದ್ದೀನಿ. ಈಗ ನೀವೆಲ್ಲ ಏನು ವೀಡಿಯೋ ನೋಡ್ತಿದ್ದೆಲ್ಲ ನಮ್ಮ ಅಮ್ಮನ ಕ್ರೆಡಿಟ್ ಹೋಗಬೇಕು. ನಮ್ಮಮ್ಮ ತೆಗ್ದಿರೋ ವೀಡಿಯೋಸು, ಅದಕ್ಕೆ ಕೇಕ್ ಕಾಣಿಸ್ತಾ ಇಲ್ಲ. ನಾವಾಗಿದ್ರೆ ಕೇಕ್ ಎಲ್ಲ ಕಾಣೋ ಥರ ಒಂದು ಚೆನ್ನಾಗಿ ಒಂದು ವೀಡಿಯೋ ತೆಗಿತಾ ಇದ್ದೆ. ಆ್ಯಂಡ್ ಫೋನ್ ಉದ್ದ ಇಟ್ಕೊಂಡು ತೆಗ್ದಿದ್ದಾರೆ. ಎಷ್ಟು ಹೇಳಿದ್ರು ಅಗಲ ಇಟ್ಕೊಂಡಿಲ್ಲ. ಸೊ ಫೋನ್ ಹಿಂಗೆ ಇಟ್ಕೊಂಡು ಕೇಕ್ ತೆಗೆದ್ರೆ ಮುಖ ಕಾಣಿಸ್ತಾ ಇರಲಿಲ್ಲ, ಮುಖ ತೆಗೆದ್ರೆ ಕೇಕ್ ಕಾಣಿಸ್ತಾ ಇರಲಿಲ್ಲ. ಆ ಥರ ವೀಡಿಯೋ ತೆಗೆದ್ರು. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಅಮ್ಮಂದಿರ ವೀಡಿಯೋ ತೆಗೆದ್ರೆ ಹಿಂಗೆ ಬರೋದು. ಥ್ಯಾಂಕ್ ಯು ಮೈ ಮಾಮ್. ಆ್ಯಂಡ್ ನನ್ನ ಬರ್ಡೇನ ಇಷ್ಟೆಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ ನನ್ನ ಫ್ರೆಂಡ್ಸ್ ಆ್ಯಂಡ್ ಮೈ ಕ್ಯೂಟ್ ಲಿಟಲ್ ಫ್ಯಾಮಿಲಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಇದು ಬಂದು ನಮ್ಮ ಪಪ್ಪ ಕೂತ್ಕೊಂಡೇ ವೀಡಿಯೋ ತೆಗೆದ್ರು. ಸೊ ಅದು ಈ ಥರ ಬಂದಿದೆ. ಸ್ವಲ್ಪ ಶೇಕ್ ಇದೆ ವೀಡಿಯೋ, ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ನಮ್ಮಪ್ಪ ತೆಗ್ದಿರೋ ವೀಡಿಯೋ ಎಲ್ಲರೂ ಸೋಷಿಯಲ್ ಮೀಡಿಯಾ ಮುಖಾಂತರ ಆಗಿರ್ಬೋದು, ಫೋನ್ ಕಾಲಲ್ಲೋ ವಾಟ್ಸಪ್ಪಲ್ಲೋ ಎಲ್ಲೆಲ್ಲ ವಿಶ್ ಮಾಡಿದ್ರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಕೆಲವು ಅಮೂಲ್ಯವಾದ ಕ್ಷಣಗಳನ್ನು ಕೊಟ್ಟು ನನ್ನ ಬರ್ಡೇಗೆ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಅಕ್ಕನ ಮಕ್ಳಿಗೂ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ನನ್ನ ಫ್ಯಾಮಿಲಿಯವ್ರಿಗೂ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಇವಾಗ ಅವನ ಸ್ಪಾರ್ಕ್ ಬಂದಿದ ತಕ್ಷಣ ಹತ್ಕೊಂಡು ಹೋದ. ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡಿದ್ರಿ. ಯಾವುದು ಚೆನ್ನಾಗಿದೆ ವೀಡಿಯೋ ಅಂತ ಕಮೆಂಟ್ ಮಾಡಿಬಿಡಿ ಫ್ರೆಂಡ್ಸ್. ನಮ್ಮಪ್ಪ ತೆಗ್ದಿರೋ ಚೆನ್ನಾಗಿದೆಯೋ, ನಮ್ಮಮ್ಮ ತೆಗ್ದಿರೋ ಚೆನ್ನಾಗಿದೆಯೋ ಅಂತ. ಆ್ಯಂಡ್ ಇವತ್ತು ಸಂಜೆ ಪೂಜೆ ಮಾಡೋದು ಮಿಸ್ ಆಯಿತು. ಯಾಕಂದರೆ ಇದಕ್ಕೆ ನಮ್ಮ ಅಕ್ಕ ನಮ್ಮನೆಗೆ ಬನ್ನಿ ಅಂತ ಇದ್ಲು. ಸೊ ಹಂಗಾಗಿ ಸಂಜೆ ಪೂಜೆ ಮನೇಲಿ ಮಿಸ್ ಆಯಿತು. ನಮ್ಮ ಮನೆ ಮಾಡಿಬಿಟ್ಟು ಬಂದಿದ್ದರು. ಸೊ ನೆಕ್ಸ್ಟ್ ದಿವಸ ಬೆಳಗ್ಗೆ ಪೂಜೆ ಅಷ್ಟೊತ್ತಿಗೆ ಹೋದ್ವಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಬೇರೆ ವ್ಯಕ್ತಿಗಳಿರ್ತಾರೆ. ಯಾರು ಅಂತೆಲ್ಲ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ನಮಗೆ ಯಾರು ಇರ್ತಾರೆ ಅಂತೆಲ್ಲ. ಇವಾಗ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಎಲ್ಲರಿಗೂ ತಿನ್ನಿಸಿರೋ ವೀಡಿಯೋ ಇದೆಯಲ್ಲ, ಐ ಡೋಂಟ್ ನೋ. ಇವಾಗಂತೂ ಫೋಟೋಸ್ ಇಡೀರಿ ಅಂತ ನನಗೆ ಫೋಟೋ ಕ್ರೇಸ್ ಇದೆಯಲ್ಲ. ಸೊ ಹಂಗಾಗಿ ಇಡಿಸ್ಕೊಂಡೆ. ಬಟ್ ಫೋಟೋಸ್ ಯಾವ ಚೆನ್ನಾಗಿ ಹಿಡ್ದಿಲ್ಲ. ಸೊ ಹಂಗಾಗಿ ನಾನು ಯಾವ ಹಾಕಿಲ್ಲ. ಹಂಗೂ ನಿಮ್ಗೆ ನನ್ನ ಬರ್ಡೇ ಫೋಟೋಸ್ ನೋಡ್ಬೇಕಂದ್ರೆ ಪ್ಲೀಸ್ ಚೆಕ್ ಇನ್ ಮೈ ಇನ್ಸ್ಟಾಗ್ರಾಮ್. ಬಾಯ್. ಅಯ್ಯೋ ಅಮಲಿ ಬಾಯ್. ಚಿಕ್ಕಿ ಕಿಸಿ ಕೊಡು. ಕಿಸಿನೇ ಕೊಟ್ಟಿಲ್ಲ ಕಂದ. ಅವ್ನು ಕಳ್ಕೊಂಡಿದಾಗ ಬೆಳಕಿಗೆ ಹೋಗ್ಲಿ ಬಿಡು ಅಂತಾರೆ.
ಅಳ್ಬೇಡ ಮಾತಾಡ್ಬೇಡ. ನಾವು ಊರಿಗೆ ಬರಬೇಕು ಅಂತ ಹೊರಟ್ವಿ. ನಮ್ಮ ಪಾಪು ತುಂಬ ಹತ್ತಿ ನಮ್ಮನ್ನು ಅಲ್ಲೇ ಮಾಡ್ಕೊಂಡ. ಸೊ ಹಂಗಾಗಿ ಬೆಳಗ್ಗೆ 4:30ಗೆ ನಾವು ಅಲ್ಲಿ ಬಿಟ್ಬಿಟ್ಟು ನಮ್ಮ ಮನೆಗೆ ನಾವು ಬಂದು ಪೂಜೆ ಎಲ್ಲ ಕೂಡ ಮಾಡಿದೆ. ಅಪ್ಪ ಡೈರಿಗೆ ಹೋದರು. ಅವನಂತೂ ನಾವು ಹೋಗ್ತೀವಿ ಅಂತ ಅಷ್ಟು ಟೋಟಲಿ ಎಮೋಷನಲ್ ಕ್ರೈಯಿಂಗ್ ಮಾ ಬಾ ಅಂತಿದ್ದಾರೆ. ನಮ್ಮಮ್ಮ ಮುಂದೆ ಹೋಗ್ಬಿಟ್ಟಿದ್ರು ಅಂದ್ಬಿಟ್ಟು ನಮಗೂ ಬೇಜಾರಾಯಿತು. ನಮ್ಮ ಬಾವ ಕೂಡ ಇರಿ ಅಣ್ಣ ಇನ್ನು ಅಲ್ಲೋದ್ರು ಮಲ್ಕೊಂಡಂತೆ ಇಲ್ಲೇ ಮಲ್ಕೊಂಡಿದ್ದು. ಬೆಳಗ್ಗೆ ಅವ್ನು ಮಲ್ಕೊಂಡಿರ್ತಾನೆ ಹೆಂಗೋ ಅವಾಗ ಹೋಗಿ ಅಂದರು. ಸೊ ಬಂದ್ವಿ. ಇದಿಷ್ಟು ನನ್ನ ಬರ್ಡೇ ವ್ಲಾಗ್ ಆ್ಯಂಡ್ ನವರಾತ್ರಿ ಡೇ 3 ವ್ಲಾಗ್ ಆಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಆ್ಯಂಡ್ ನಮ್ಮ ಪಾಪು ನೋಡಿ ಹೆಂಗೆ ಹೋಗ್ತಿದ್ದಾನೆ. ಆ್ಯಂಡ್ ಅವನು ಕೂಡ ಹೋಗಲಿ. ನಾವು ಕೂಡ ಈ ವಿಡಿಯೋನ ಹೆಂಡ್ ಮಾಡೋಣ. ಅವ ಕೊಡು ಅಂದರೆ ಅವ ಕೊಡ್ತಾಯಿದ್ದಾನೆ ಕೈಯಲ್ಲಿ. ಸೊ ಇವಾಗ ನನಗೆ ಕಾಲ್ ಕೂತಿದ್ದಾರೆ ಇಲ್ಲೊಬ್ರು. ಸಾಕು ಎಡಿಟಿಂಗ್ ಮಾಡಿದ್ದು ಮುಗಿಸ್ಬಿಟ್ಟು ಬಾ ನಮ್ಮ ಜೊತೆ ಆಟ ಆಡು ಅಂತ. ನಾನು ಹೋಗಬೇಕು. ಸೊ ಹಂಗಾಗಿ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಸೇ ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ.